ದಕ್ಷಿಣ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಬೆದರಿಕೆಯ ನಂತರದಲ್ಲಿ ಸರ್ವಾಧಿಕಾರದ ಹಾದಿಯಲ್ಲಿ ಹೊರಟಿದ ಅವರಿಗೆ ತೀವ್ರ ಹಿನ್ನಡೆಯಾಗಿದೆ. ಸಂಸತ್ನ ಬಲವಾದ ಇಚ್ಛಾಶಕ್ತಿಯ ಮುಂದೆ ಅವರ ಪ್ರಯತ್ನಗಳು ವಿಫಲವಾದವು. ಅಧ್ಯಕ್ಷ ಯೂನ್ ಸುಂಗ್ ಯೋಲ್ ಅವರ ನಿರ್ಧಾರದ ವಿರುದ್ಧ ಸಂಸತ್ತು ಪ್ರತಿಭಟಿಸಿದೆ. ದಕ್ಷಿಣ ಕೊರಿಯಾದಲ್ಲಿ ಸಮರ ಕಾನೂನಿನ ನಿರ್ಧಾರವನ್ನು ರದ್ದುಗೊಳಿಸಲಾಯಿತು. ಹೌದು, ದಕ್ಷಿಣ ಕೊರಿಯಾದಲ್ಲಿ ಸಮರ ಕಾನೂನು ನಿರ್ಧಾರವನ್ನ ಅನುಷ್ಠಾನಗೊಳಿಸಿದ ಅವರು 6 ಗಂಟೆಗಳಲ್ಲಿ ಅಧ್ಯಕ್ಷ ಯೂನ್ ಸುಂಗ್ ಯೋಲ್ ಅದನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಅಧ್ಯಕ್ಷರ ಸಮರ ಕಾನೂನಿನ ನಿರ್ಧಾರವನ್ನ ಸಂಸತ್ನಲ್ಲಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ವಿರೋಧಿಸಲಾಯಿತು. ಇದಾದ ನಂತರ ಅಧ್ಯಕ್ಷರು ನಿರ್ಧಾರವನ್ನ ಹಿಂತೆಗೆದುಕೊಳ್ಳಲು ತಲೆಬಾಗಬೇಕಾಯಿತು. ಸುದ್ದಿ ಸಂಸ್ಥೆ ಪಿಟಿಐ ಪ್ರಕಾರ ಬೆಳಗ್ಗೆ 4:30 ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ವಿಶೇಷ ಭಾಷಣದಲ್ಲಿ ಅಧ್ಯಕ್ಷ ಯೂನ್ ಸುಂಗ್ ಯೋಲ್ ಸ್ವಲ್ಪ ಸಮಯದ ಹಿಂದೆ ತುರ್ತು ಪರಿಸ್ಥಿತಿಯನ್ನ ತೆಗೆದುಹಾಕಲು ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಬೇಡಿಕೆಯನ್ನ ಮಾಡಲಾಯಿತು. ಸಮರ ಕಾನೂನಿನ ಅಡಿಯಲ್ಲಿ ನಿಯೋಜಿಸಲಾಗಿದ್ದ ಸೇನೆಯನ್ನ ಹಿಂಪಡೆದಿದ್ದೇವೆ. ನಾವು ರಾಷ್ಟ್ರೀಯ ಅಸೆಂಬ್ಲಿಯ ವಿನಂತಿಯನ್ನ ಸ್ವೀಕರಿಸುತ್ತೇವೆ ಮತ್ತು ಕ್ಯಾಬಿನೆಟ್ ಸಭೆಯ ಮೂಲಕ ಸಮರ ಕಾನೂನನ್ನ ತೆಗೆದುಹಾಕುತ್ತೇವೆ ಅಂತ ಹೇಳಿದ್ದಾರೆ.